ಮೈದಾನೂ ಬೇಡ, ಓವನ್ನೂ ಬೇಡ, ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೆಲ್ತಿಯಾಗಿ ನಾವು ಬ್ರೆಡ್ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಮೊಟ್ಟೆನ ಹಾಕ್ಕೋತಿದ್ದೀನಿ. ನೀವು ಬ್ರೆಡ್ ಎಷ್ಟು ತೊಗೋತೀರಾ ಅದ್ರ ಕ್ವಾಂಟಿಟಿ ಮೇಲೆ ನೀವಿಲ್ಲಿ ಮೊಟ್ಟೆನ ಹಾಕ್ಕೋಬೋದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡ್ರನ್ನ ಹಾಕಿ ನೀಟಾಗಿ ಇದನ್ನು ಬೀಟ್ ಮಾಡ್ಕೋತಿದ್ದೀನಿ. ಅಂದರೆ ಒಂದು ಲಮ್ಸ್ ಇಲ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಪೆಪ್ಪರು ಮತ್ತು ಸಾಲ್ಟ್ ಕರಗೋ ರೀತಿ. ಹಾಗೆ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬಟರ್ನ ಹಾಕ್ಕೋತಿದ್ದೀನಿ. ಇವಾಗ ಇದು ಬಟರ್ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಆಮೇಲೆ ನಾವು ಮೊಟ್ಟೆ ಮಿಶ್ರಣನ ಹಾಕಬೇಕು. ಫ್ರೆಂಡ್ಸ್, ಹೊರಗಡೆಯಿಂದ ಮಕ್ಕಳಿಗೆ ಪಿಜ್ಜಾ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಹಾಗೂ ಟೇಸ್ಟಿಯಾಗಿ ನಾವು ಈ ರೀತಿ ಪಿಜ್ಜಾನ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ಹಾಗೆ ಮತ್ತೆ ಮತ್ತೆ ಬೇಕು ಅಂತ ಕೇಳಿ ಮಾಡಿಸ್ಕೊತಾರೆ. ಇವಾಗ ರಜೆ ಇರೋದ್ರಿಂದ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳೋದು ಜಾಸ್ತಿ. ನೋಡಿ, ಇಲ್ಲಿ ಮೊಟ್ಟೆ ಮಿಶ್ರಣನ ಹಾಕಿದ್ದೀನಿ. ಮೊಟ್ಟೆ ಮಿಶ್ರಣ ಹಾಕಿದ್ಮೇಲೆ ನಾನು ಇಲ್ಲಿ ಬ್ರೆಡ್ಡನ್ನು ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಒಂದೊಂದೇ ಪೀಸ್ನ ಅದ್ರ ಮೇಲಿಟ್ಟು ಸ್ವಲ್ಪ ಅದು ಬೆಂದ ಮೇಲೆ, ಅಂದರೆ ಆಮ್ಲೆಟ್ ಹಾಕಬೇಕು ಕೆಳಗಡೆ ಮೊಟ್ಟೆ ಮಿಶ್ರಣ. ಅದಾದಮೇಲೆ ನಾವು ಇದನ್ನು ದಬಾಕಬೇಕು, ಅಂದರೆ ಉಲ್ಟಾ ಮಾಡಬೇಕು. ಬ್ರೆಡ್ ಕೆಳಗಡೆ ಹೋಗಬೇಕು, ಮೊಟ್ಟೆ ಮಿಶ್ರಣ ಮೇಲೆ ಬರಬೇಕು. ಅದಾದಮೇಲೆ ನಾನು ಇದಕ್ಕೆ ಟೊಮೆಟೊ ಸಾಸನ್ನ ಹಾಕ್ಕೋತಿದ್ದೀನಿ. ನೀವಿಲ್ಲಿ ಮಯಾನೀಸ್ ಕೂಡ ಯೂಸ್ ಮಾಡ್ಬೋದು. ನಾನು ಬರೀ ಟೊಮೆಟೊ ಸಾಸನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ವೆಜಿಟೇಬಲ್ಸ್ನ ಹಾಕ್ಕೋತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಟೊಮೆಟೊ ಸ್ಲೈಸಸ್ನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೋತಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸು ತುಂಬ ಇಷ್ಟ ಆಗುತ್ತೆ ಆ ವೆಜಿಟೇಬಲ್ಸ್ನ ನೀವು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಆದಮೇಲೆ ಆನಿಯನ್ ಕೂಡ ಹಾಕ್ಕೋತಿದ್ದೀನಿ. ನೀವು ಇಲ್ಲಿ ಬೇಕಂದರೆ ಪನ್ನೀರ್ ಯೂಸ್ ಮಾಡ್ಬೋದು, ಮಶ್ರೂಮ್ ಯೂಸ್ ಮಾಡ್ಬೋದು, ಸ್ವೀಟ್ ಕಾರ್ನ್ ಯೂಸ್ ಮಾಡ್ಬೋದು. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಾಗುತ್ತೆ ಆ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೋಬೋದು. ನಾನಿವಾಗ ಎಲ್ಲ ವೆಜಿಟೇಬಲ್ಸ್ ಆದಮೇಲೆ ನಾನು ಇದಕ್ಕೆ ಸಾಲ್ಟನ್ನ ಹಾಕ್ಕೋತಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಂತರ ನಾನಿಲ್ಲಿ ಚೀಸ್ನ ಗ್ರೇಟ್ ಮಾಡಿ ಹಾಕ್ಕೋತಿದ್ದೀನಿ. ನೀವು ಚೀಸ್ ಸ್ಲೈಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚೀಸ್ ಗ್ರೇಟ್ನ ಅಂದರೆ ತುರ್ದು ಹಾಕ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಇದನ್ನು ಪೂರ್ತಿ ಸ್ಪ್ರೆಡ್ ಆಗಬೇಕು. ಅಂದರೆ ತುಂಬ ಚೀಸಿಯಾಗಿದ್ದರೆ ಮಕ್ಕಳು ಸಖತ್ ಇಷ್ಟಪಡ್ತಾರೆ. ಹಾಗಾಗಿ ನಾನಿಲ್ಲಿ ತುಂಬ ಚೀಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಪಿಜ್ಜಾನ ಹೇಗೆ ಮಾಡೋದು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.